ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿನ ಮನೆಯಲ್ಲಿನೇ ಹೇಗೆ ವಾಶ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ತುಂಬ ಯೂಸ್ ಆಗುತ್ತೆ. ಹಾಗೆ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಸಹ ಶೇರ್ ಮಾಡಿರ್ತೀನಿ, ಅವು ಸಹ ಯೂಸ್ ಆಗುತ್ತೆ. ಯಾಕಂದರೆ ಮೈಸೂರು ಸಿಲ್ಕ್ ಸ್ಯಾರಿಗಳು ತುಂಬ ಡೆಲಿಕೇಟೆಡ್ ಇರೋದ್ರಿಂದ ಅದನ್ನು ನಾವು ಮನೆಯಲ್ಲಿ ವಾಶ್ ಮಾಡ್ತೀವಿ ಅಂದರೆ ತುಂಬ ಕೇರ್ಫುಲ್ಲಾಗಿ ವಾಶ್ ಮಾಡಬೇಕಾಗತ್ತೆ. ಹೇಗಂದರೆ ಹಾಗೆ ನಾವು ರಫಾಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ತುಂಬ ಕೆಮಿಕಲ್ಸ್ ಇರುವಂಥ ಒಂದು ಫ್ಯಾಬ್ರಿಕ್ ಇದನ್ನು ಯೂಸ್ ಮಾಡಬಾರ್ದು. ಹಾಗಾಗಿ ಮನೆಯಲ್ಲಿನೇ ನಾವು ಅದಕ್ಕೊಂದು ಕ್ಲೀನರು ಸಹ ರೆಡಿ ಮಾಡಿಕೊಂಡು ಮೈಸೂರು ಸಿಲ್ಕ್ ಸ್ಯಾರಿನ ಹೇಗೆ ವಾಶ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಇಲ್ಲಿ ನಾನು ವಾಶ್ ಮಾಡ್ತಾ ಇರೋವಂಥ ಸ್ಯಾರಿ ಬಂದು ನೋಡಿ ಈ ರೀತಿ ಇದೆ. ಇದು ಆ್ಯಕ್ಚುಲಾಗಿ ಫಂಕ್ಷನ್ಗೆ ಉಟ್ಕೊಂಡೋಗಿದ್ದು. ಅಲ್ಲಲ್ಲಿ ಇವಾಗ ಊಟಕ್ಕೆ ಕೂತಾಗ ಮೊಸರು ಬಿದ್ದಿರೋದು ಅಥವಾ ಏನಾದರೂ ಸ್ವಲ್ಪ ಲೈಟಾಗಿ ಸಾಂಬಾರು ಏನಾದರೂ ಬಿದ್ದಿರುತ್ತಲ್ಲ, ಆ ರೀತಿ ಕಲೆಗಳಾಗಿದೆ. ತುಂಬ ದಿನ ಆಗಿತ್ತು, ಹಾಗಾಗಿ ವಾಶ್ ಮಾಡೋಣ ಅಂದ್ಕೊಂಡೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಮಾರ್ಕ್ಗಳಾಗಿದೆ. ಈ ರೀತಿ ನಾನು ಎಲ್ಲೆಲ್ಲಿ ಕಲೆ ಆಗಿದೆ ಅನ್ನೋದನ್ನು ಫಸ್ಟೇ ನೋಡಿ ಇಟ್ಕೊಂಡಿರ್ತೀನಿ. ನಂತರ ವಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಯಾರಿ ಕ್ಲೀನ್ ಮಾಡೋದಕ್ಕೆ ಒಂದು ಕ್ಲೀನರ್ನ ರೆಡಿ ಮಾಡ್ಕೊಳ್ಳೋಣ. ಇದು ಕೆಮಿಕಲ್ ಫ್ರೀ ಇರುತ್ತೆ, ಹಾಗೆ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೆ ನಾನು ಇಲ್ಲಿ ದೊಡ್ಡ ಗ್ಲಾಸಲ್ಲಿ 2 ಲೋಟ ನೀರು ತೊಗೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿಯಾಗಲಿ. ನೋಡಿ, ಈ ಕಾಯಿಗಳನ್ನು ನೋಡಿರ್ತೀರ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲದವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಇದನ್ನು ಅಂಟ್ವಾಳ ಕಾಯಿ ಅಂತಲೂ ಕರೀತಾರೆ, ಕುಂಕುಡು ಕಾಯಿ ಅಂತಲೂ ಕರೀತಾರೆ, ಸೋಪ್ ನಟ್ಸ್ ಅಂತ ಕರೀತಾರೆ, ಅಂದರೆ ಸೋಪ್ ಕಾಯಿ ಅಂತಲೂ ಕರೀತಾರೆ. ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ನಿಮಗೆ ಈಸಿಯಾಗಿ ಸಿಗತ್ತೆ. ಇದು 100 ಗ್ರಾಮ್ಗೆ 30 ರೂಪಾಯಿ ಅಷ್ಟೇ. ಕಂಪ್ಲೀಟ್ ನಮಗೆ 100 ಗ್ರಾಮು ಬೇಕಾಗಲ್ಲ. ಒಂದು ಸೀರೆ ವಾಶ್ ಮಾಡೋದಕ್ಕೆ ಒಂದು 4 ರಿಂದ 5 ಆದರೆ ಸಾಕು. ನಾನಿಲ್ಲಿ 8 ಕಾಯಿಗಳನ್ನು ಹಾಕಿದ್ದೀನಿ. ಇದರಲ್ಲಿ 2 ಸ್ಯಾರಿನ ವಾಶ್ ಮಾಡ್ಬೋದು. ನೀರು ಚೆನ್ನಾಗಿ ಕುದ್ದ ಮೇಲೆ ಈ ಅಂಟ್ವಾಳ ಕಾಯಿಗಳನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಸಿ. ಫಸ್ಟು ಒಂದು 10 ನಿಮಿಷ ಕುದಿಸ್ಬಿಟ್ಟು ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಯಾಕಂದರೆ ಸ್ವಲ್ಪ ಕಾಯಿ ಮೆತ್ತಗಾಗಲಿ ಅಂತ. ಫುಲ್ಲು ತಣ್ಣಗಾದಮೇಲೆ ನೋಡಿ, ಇವಾಗ ನಾವು ಪ್ರೆಸ್ ಮಾಡಿದ್ರೆ, ಅದು ಈ ರೀತಿ ಪ್ರೆಸ್ ಮಾಡಿದ್ರೆ ಒಳಗಡೆ ಒಂದು ಬೀಜ ಇರುತ್ತೆ. ಆ ಬೀಜನ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಇದು ಮೆತ್ತಗಾಗಿದೆ. ನೀವು ಹಾಗೇ ಪ್ರೆಸ್ ಮಾಡೋಕ್ಕೋದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ. ಹಾಗಾಗಿ ಫಸ್ಟ್ ಒಂದು 10 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಕುದಿಸ್ಕೊಂಡು ಎಲ್ಲ ಬೀಜಗಳನ್ನು ಇದರಿಂದ ರಿಮೂವ್ ಮಾಡ್ಕೊಳ್ಳಿ. ಇದು ತುಂಬಾ ಒಂದು ಒಳ್ಳೆ ಫ್ಯಾಬ್ರಿಕ್ನ ಕ್ಲೀನ್ ಮಾಡೋದಕ್ಕೆ ಅಥವಾ ಸಿಲ್ಕ್ ಸ್ಯಾರಿಗಳು, ಮೈಸೂರು ಸಿಲ್ಕ್ ಸ್ಯಾರಿಗಳನ್ನು ವಾಶ್ ಮಾಡೋದಕ್ಕೆ ಒಂದು ಒಳ್ಳೆ ಕ್ಲೀನರ್ ಇದು. ಬೇರೆ ಯಾವುದೇ ರೀತಿಯ ಕೆಮಿಕಲ್ಸ್ ಇರುವಂಥ ಕ್ಲೀನರ್ಗಳನ್ನು ಯೂಸ್ ಮಾಡದೆ ನಾವು ಇದನ್ನು ಆರಾಮಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡಿ ಯೂಸ್ ಮಾಡ್ಬೋದು. ಇದು ಸ್ಯಾರಿ ಕ್ಲೀನ್ ಮಾಡೋಕ್ಕಷ್ಟೇ ಅಲ್ಲದೆ ತುಂಬ ಜನಕ್ಕೆ ಗೊತ್ತಿರ್ಬೋದು, ಹೇರ್ ವಾಶ್ ಮಾಡಿದ್ರೂ ಸಹ ಇದರಿಂದ ತುಂಬಾ ಲಾಭಗಳಿದ್ದಾವೆ. ಜೊತೆಗೆ ಇದನ್ನು ಮನೆಯಲ್ಲಿ ಕ್ಲೀನ್ ಮಾಡೋದಕ್ಕೂ ಸಹ ತುಂಬ ಯೂಸ್ ಆಗುತ್ತೆ. ಅಂದರೆ ಕೆಮಿಕಲ್ ಇರುವಂಥದನ್ನೆಲ್ಲ ನಾವು ಯೂಸ್ ಮಾಡಿದ್ರೆ ನಮ್ಮ ಕೈಗಳಿಗೆಲ್ಲ ಹಾರ್ಮ್ ಆಗ್ಬೋದು. ಆದರೆ ಈ ಒಂದು ಕ್ಲೀನರ್ನ ನಾವು ಯೂಸ್ ಮಾಡಿದ್ರೆ ಯಾವುದೇ ರೀತಿಯ ನಿಮಗೆ ಕೈ ಇರಿಟೇಷನ್ ಆಗೋದು ಅದೆಲ್ಲ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಈ ರೀತಿ ಹಿಸುಕ್ಕೊಳ್ಳಿ. ಮತ್ತು ನಾವು ಇದನ್ನು ಕುದಿಸ್ಬೇಕಾಗತ್ತೆ. ನೀರು ನೋಡಿ ಸ್ವಲ್ಪ ಕಡಿಮೆ ಆದಂಗಿದೆ ಅಲ್ವಾ. ಹಾಗಾಗಿ ಸ್ವಲ್ಪ ನಾನು ಒಂದೇ ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ನೀರು ಹಾಕ್ತೀನಿ. ಬೇಕಂದರೆ ನೀರು ಹಾಕ್ಕೋಬೋದು, ಇಲ್ಲ ಅಂತಂದರೆ ಹಾಗೇನೂ ಸಹ ನಾವು ಇದೇ ನೀರಲ್ಲೇ ಸಹ ಕುದಿಸ್ಬೋದು. ಮತ್ತು ಇನ್ನೊಂದು 5 ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಆವಾಗ ಅದರಲ್ಲಿರುವಂಥ ಒಂದು ಸೋಪ್ ಅಂಶ ಎಲ್ಲ, ನೊರೆ ಅಂಶ ಎಲ್ಲ ನೀರಿಗೆ ಬಿಟ್ಕೊಳ್ಳುತ್ತೆ. ನೋಡಿ, ಚೆನ್ನಾಗಿ ಇಸ್ಕೋಬೇಕು. ಅದರಲ್ಲಿರೋದೆಲ್ಲ ಬಿಡುತ್ತೆ ಅದಕ್ಕೆ ನೀರಿಗೆ. ಈಗ ಮತ್ತೆ ನಾನು ಗ್ಯಾಸ್ ಮೇಲೆ ಇಟ್ಟು ಒಂದು 5 ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಾನು ಮುಂಚೆನೇ ಹೇಳ್ದಂಗೆ ನೀರು ಬೇಕಂದರೆ ನೀವು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಕುದ್ದಾಗ ಮತ್ತೆ ನೀರು ಕಡಿಮೆ ಆಗುತ್ತಲ್ವ. ಹಾಗಾಗಿ ನಾನು 2 ಸ್ಯಾರಿ ವಾಶ್ ಮಾಡೋ ಅಷ್ಟನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ 1 ಬೌಲ್ ನೀರನ್ನು ಹಾಕ್ಕೊಂಡೆ. ಸೋಪ್ ಅಂಶ ಜಾಸ್ತಿ ಇರೋ ಥರ ನೀವೇನಾದರೂ ಮಾಡಿದ್ರಿ ಅಂದರೆ ಸ್ಯಾರಿನ ಜಾಸ್ತಿ ಸರ್ತಿ, ಅಂದರೆ ಒಂದು 10 ರಿಂದ 12 ಸರ್ತಿ ನೀವು ಜಾಲಿಸ್ಬೇಕಾಗತ್ತೆ ನೀರಲ್ಲಿ. ಹಾಗಾಗಿ ಸ್ವಲ್ಪ ಕಡಿಮೆನೇ ಇರಲಿ ಸೋಪ್ ಅಂಶ. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ.
ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ತಣ್ಣಗೆ ಮಾಡೋದಕ್ಕೆ ಬಿಟ್ಟಿದ್ದೆ. ತಣ್ಣಗಾಗಿದೆ ಇವಾಗ. ಮತ್ತೆ ಇದನ್ನೆಲ್ಲ ಈ ರೀತಿ ಚೆನ್ನಾಗಿ ಹಿಸುಕ್ಕೊಂಬಿಟ್ಟು ಈ ನೀರನ್ನು ಇವಾಗ ನಾನು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಇಸ್ಕಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸೋಪಿನ ಇದು ಬಂದಿದೆ ಅಂತ. ನೋಡಿ, ಇವಾಗ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಬರೀ ನೀರನ್ನ ಮಾತ್ರ ಸಪ್ರೇಟಾಗಿ ತೊಗೊಳ್ಳಿ. ಈಗ ನಾವು ಸ್ಯಾರಿನ ವಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನೇನು ಮಾಡಿದ್ದೀನಿ ಅಂದರೆ, ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ತಕ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ಫಸ್ಟ್ ನಾನು ತೋರಿಸಿದ್ನಲ್ಲ ಅಲ್ಲಲ್ಲಿ ಎಲ್ಲೆಲ್ಲಿ ಮಾರ್ಕ್ ಆಗಿದೆ ಅಂತ ನೋಡಿ ಇಟ್ಕೊಂಡಿದ್ದೀನಿ ಅಂತ. ನೋಡಿ, ತುಂಬ ಕಡೆ ಅಲ್ಲಲ್ಲಿ ಕರೆಗಳಾಗಿದೆ. ಹಾಗಾಗಿ ಅದನ್ನು ನಾನು ನೋಡಿ ಈ ರೀತಿ ತಗೊಂಡು ಕೈಗೆ ಫಸ್ಟು ಆ ಒಂದು ಕಲೆ ಇರೋ ಜಾಗಕ್ಕೆ ಸ್ವಲ್ಪ ನೀರನ್ನು ಈ ರೀತಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡಿಕೊಂಡು ಆ ಒಂದು ಅಂಟ್ವಾಳಕಾಯಿದು ರಸ ಏನಿದೆ ಅದನ್ನು ಇದಕ್ಕೆ ಹಾಕಿಬಿಟ್ಟು ಲೈಟಾಗಿ ರಬ್ ಮಾಡಬೇಕು. ತುಂಬ ಫೋರ್ಸಾಗಿ ಉಜ್ಜಬಾರ್ದು. ತುಂಬ ಡೆಲಿಕೇಟ್ ಆಗಿರುತ್ತೆ ಈ ಸ್ಯಾರಿ ಮಾತ್ರ. ತುಂಬ ರಫಾಗಿ ಉಜ್ಜೋದು ಅದೆಲ್ಲ ಮಾಡಬಾರ್ದು. ಮತ್ತು ತುಂಬ ಏನು ನೀವು ಉಜ್ಜಿದ ತಕ್ಷಣ ಕಲೆನೂ ಸಹ ಕಂಪ್ಲೀಟಾಗಿ 100% ಹೋಗುತ್ತೆ ಅಂತ ಏನಿಲ್ಲ. ಯಾವಾಗ ಕಲೆ ಆಗುತ್ತೆ ಇಮಿಡಿಯೇಟ್ ನೀವು ಈ ರೀತಿ ವಾಶ್ ಮಾಡಿದ್ರೆ ಹೋಗುತ್ತೆ. ಆದರೆ ತುಂಬ ಹಳೆಯ ಕಲೆ ಆದರೆ ಸ್ವಲ್ಪ ಹೋಗೋದಿಲ್ಲ. ಒಂದು 70% ಅಷ್ಟು ಹೋಗ್ಬೋದು. ಆ ಕಲೆ ತುಂಬ ಡಾರ್ಕ್ ಇದ್ದರೆ ಸ್ವಲ್ಪ ಲೈಟ್ ಆಗುತ್ತೆ ಅಷ್ಟೇ. ಕಂಪ್ಲೀಟಾಗಿ ಎಲ್ಲ ಕಲೆನೂ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಏನಾದರೂ ಸ್ಯಾರಿ ಮೇಲೆ ಎಣ್ಣೆ ಏನಾದರೂ ಬಿತ್ತು ಅಂತ ಅಂದರೆ ಖಂಡಿತ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಿ ಆ ಎಣ್ಣೆ ಬಿದ್ದಿರೋವಂಥ ಜಾಗದಲ್ಲಿ ಒರೆಸೋಕೆ ಹೋಗಬೇಡಿ. ನೀವು ನೀರನ್ನು ಹಾಕಿದಾಗ ಏನಾಗುತ್ತೆ ಅಂದರೆ, ನೀರಲ್ಲಿ ಒರೆಸ್ಬಿಟ್ರೆ ಏನಾಗುತ್ತಂದರೆ, ಒಂದು ಡ್ರಾಪ್ ಬಿದ್ದಿರೋವಂಥ ಎಣ್ಣೆ ಕಲೆ ಫುಲ್ಲು ನೀವು ಎಷ್ಟು ಅಗಲ ಸ್ಪ್ರೆಡ್ ಮಾಡಿರ್ತೀರ ನೀರನ್ನು, ಅಲ್ಲಿ ಫುಲ್ಲು ಸ್ಪ್ರೆಡ್ ಆದಂಗೆ ಆಗೋಗುತ್ತೆ. ಫುಲ್ಲು ಮಾರ್ಕ್ ಬಿದ್ದುಬಿಡುತ್ತೆ ಆ ಸ್ಯಾರಿ ಆ ಒಂದು ಭಾಗದಲ್ಲೆಲ್ಲ. ಹಾಗಾಗಿ ನೀರನ್ನು ಹಾಕಿ ವಾಶ್ ಮಾಡಬೇಡಿ. ಆ ಎಣ್ಣೆ ಏನಾದರೂ ಬಿತ್ತು ಅಂದರೆ ಇಮ್ಮಿಡಿಯೇಟಾಗಿ ಒಂದು ಟಿಶ್ಯೂ ಪೇಪರೋ ಅಥವಾ ಒಂದು ಕರ್ಚೀಫೋ ಏನಾದರೂ ತೊಗೊಂಡು ಅದ್ರ ಮೇಲೆ ಫಸ್ಟು ಪ್ರೆಸ್ ಮಾಡಿ ಎಣ್ಣೆನೆಲ್ಲ ಇದು ಮಾಡ್ಕೊಳ್ಳಿ. ನಂತರ ಈ ಪೌಡರ್ ಬರುತ್ತಲ್ಲ, ನಾವು ಮುಖಕ್ಕೆ ಹಚ್ಕೊಳ್ಳೋದು ಟಾಲ್ಕಮ್ ಪೌಡರು, ಅದನ್ನು ಎರಡೂ ಸೈಡು ಉದುರಿಸ್ಬೇಕು. ಆ ಎಣ್ಣೆನೆಲ್ಲ ಸಕ್ ಮಾಡ್ಕೊಳ್ಳುತ್ತೆ. ಆವಾಗ ಅದರಲ್ಲಿ ಆ ಸ್ಯಾರಿ ಮೇಲೆ ಎಣ್ಣೆ ಕಲೆ ಕಡಿಮೆ ಆಗುತ್ತೆ. ಆಮೇಲೆ ನಾವು ಇದೇ ರೀತಿ ಇದೇ ಮೆಥಡಲ್ಲಿ ನಾವು ವಾಶ್ ಮಾಡಿಕೊಂಡ್ರೆ ಹೋಗುತ್ತೆ. ಸೊ ಇವಾಗ ನಾನು ಎಲ್ಲೆಲ್ಲಿ ಕಲೆ ಆಗಿತ್ತು ಅಲ್ಲೆಲ್ಲ ಈ ಒಂದು ಫಸ್ಟ್ ತೋರಿಸಿರೋ ಮೆಥಡಲ್ಲಿ ಅಲ್ಲಲ್ಲಿ ಫಸ್ಟ್ ರಬ್ ಮಾಡಿಕೊಂಡೆ, ಲೈಟಾಗಿ ರಬ್ ಮಾಡಿಕೊಂಡೆ. ಈಗ ನೀಟಾಗಿ ಸ್ಯಾರಿನ ಈ ರೀತಿ ನೆರಿಗೆ ಮಾಡ್ಕೊಳ್ಳಿ. ಈ ಸ್ಯಾರಿನ ವಾಶ್ ಮಾಡುವಾಗ ಕಂಪ್ಲೀಟಾಗಿ ಮುಳುಗಿಸಿ ಮುದ್ದೆ ರೀತಿ ಮಾಡಬೇಡಿ. ತುಂಬ ಸುಕ್ ರೀತಿ ಆಗುತ್ತೆ, ಮುದ್ದೆ ಥರ ಆಗಿಬಿಡತ್ತೆ. ಹಾಗಾಗಿನೇ ಕಂಪ್ಲೀಟ್ ಸ್ಯಾರಿನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇವಾಗ ಒಂದು 1/4 ಬಕೆಟಷ್ಟು ನೀರನ್ನು ತೊಗೊಂಡಿದ್ದೀನಿ. ಇಲ್ಲಿ ಮಿಕ್ಕಿರುವಂಥ ಅಂಟ್ವಾಳಕಾಯಿನ ರಸದಲ್ಲಿ ಅರ್ಧನ ಮಾತ್ರ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಅಂತ. ಈಗ ಈ ಸ್ಯಾರಿನ ಅದರಲ್ಲಿ ಮುಳುಗಿಸ್ಬಿಟ್ಟು ಒಂದು 5ರಿಂದ 8 ನಿಮಿಷ ಅಷ್ಟೇ. ಹೆಚ್ಚಾಗಿ ನಾವು ಸ್ಯಾರಿನ ನೀರಲ್ಲಿ ನೆನೆಸಬಾರ್ದು. ಒಂದು 5 ನಿಮಿಷ ಸಾಕಾಗತ್ತೆ. ಒಂದು 5 ನಿಮಿಷ ಈ ನೀರಲ್ಲಿ ಸೀರೆನ ಈ ರೀತಿ ನೆನೆಸಿ ಬಿಟ್ಬಿಡಬೇಕು. ಅದು ಹೇಗೆ ನೀವು ಮಡಚಿಡ್ತೀರ ಹಾಗೇ ಅದರೊಳಗಡೆ ಈ ರೀತಿ ಮುಳುಗಿಸಿ ಒಂದು 5ರಿಂದ 8 ನಿಮಿಷ ಇಟ್ಟರೆ ಸಾಕಾಗತ್ತೆ. ಇದರಲ್ಲೇ ನೆನಿಬೇಕು. ತುಂಬ ಹೊತ್ತು ಬಿಡೋಕ್ಕೆ ಹೋಗಬೇಡಿ, ಸ್ಯಾರಿ ಹಾಳಾಗತ್ತೆ. ಇದು ನೀರಲ್ಲಿ ನೆನೆಸಿದಾಗ ನೀವು ಕಲ್ಲರ್ ಬಿಟ್ಕೊಳ್ಳುತ್ತೆ. ಹಾಗಾಗಿನೇ ನಾನು ಹೇಳಿದ್ದು, ಬಾರ್ಡರ್ ಬೇರೆ ಕಲರು ಬಾಡಿ ಬೇರೆ ಕಲರ್ ಅಂದರೆ ಇದ್ದರೆ ಖಂಡಿತ ನೀವು ಮನೆಯಲ್ಲಿ ವಾಶ್ ಮಾಡೋಕ್ಕೆ ಹೋಗಬೇಡ್ರಿ. ಅದನ್ನು ಡ್ರೈ ಕ್ಲೀನಿಗೆ ಕೊಟ್ರೇ ಬೆಟರು. ಈ ರೀತಿ ಸೆಲ್ಫ್ ಕಲರ್ ಇದ್ದರೆ ಮಾತ್ರ ವಾಶ್ ಮಾಡಿ. ಫುಲ್ಲು ಒಂದೇ ಕಲರ್ ಇದ್ದರೆ ಮಾತ್ರ ಈ ರೀತಿ ಟ್ರೈ ಮಾಡಿ. ನೋಡಿ, ಈ ರೀತಿ ಮಾಡಿದಾಗ ಕಲ್ಲರು ಬಿಟ್ಕೊಳ್ಳುತ್ತೆ. ಹಾಗಾಗಿನೇ ನಾನು ಮುಂಚೆ ಹೇಳಿದ್ದು. ಒಂದು 5ರಿಂದ 8 ನಿಮಿಷ ನೆನೆಸಿ ಆದಮೇಲೆ ಈಗ ಸ್ವಲ್ಪನೇ ಸ್ಯಾರಿನ ಈ ಫಾಲ್ ಹತ್ರ ಮತ್ತು ಸಪ್ರೇಟಾಗಿ ನೋಡಿ ಈ ರೀತಿ ತಕ್ಕೊಂಡು
ಸ್ವಲ್ಪನೇ ರಬ್ ಮಾಡಬೇಕು ನಾವು. ನೋಡಿ ಹೀಗೆ ಆ ಫಾಲ್ ಹತ್ರ ಎಲ್ಲ ತುಂಬ ಗಲೀಜಾಗಿರುತ್ತಲ್ಲ, ಹಾಗಾಗಿ ಈ ರೀತಿ ಕೈಯಲ್ಲೇ ರಬ್ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದೇ ಬ್ರಷ್ಗಳನ್ನು ಯೂಸ್ ಮಾಡೋದು ಅದನ್ನೆಲ್ಲ ಏನು ಮಾಡಬೇಡಿ. ಇದಕ್ಕೆಲ್ಲ ಬ್ರಷ್ ಎಲ್ಲ ಹಾಕಿದ್ರೆ ಹೋಯ್ತು ಅಂತಲೇ ಸ್ಯಾರಿ. ಹಾಗಾಗಿ ಕೈಯಲ್ಲೇ ಸಾಫ್ಟಾಗಿ ಈ ರೀತಿ ನೀವು ಕೈಯಲ್ಲೇ ರಬ್ ಮಾಡಿ. ಅದು ಎಷ್ಟು ಹೋಗುತ್ತೋ ಅಷ್ಟು ಮಾತ್ರನೇ ಹೋಗೋದು. ನೀವು ತುಂಬ ರಬ್ ಮಾಡಿದ್ರೆ ಸ್ಯಾರಿನೇ ಹಾಳಾಗುತ್ತೆ ಅಷ್ಟೇ, ಆ ಜರಿ ಹಾಳಾಗ್ಬಿಡುತ್ತೆ. ಈ ರೀತಿ ಎಲ್ಲ ಕಡೆ ಈ ರೀತಿ ಕೈಯಲ್ಲೇ ರಬ್ ಮಾಡಿ. ಕಂಪ್ಲೀಟ್ ಸ್ಯಾರಿನ ರಬ್ ಮಾಡಿ ಆದಮೇಲೆ ಈಗ ಜಾಲಿಸ್ಕೋಬೇಕು. ಜಾಲಿಸ್ಕೊಳ್ಳೋದು ಏನಂದರೆ, ಕಂಪ್ಲೀಟಾಗಿ ಆ ನೊರೆ, ನೀವು ಸ್ಯಾರಿನ ಜಾಲಿಸಿದಾಗ ಆ ನೊರೆ ಏನು ಬರುತ್ತೆ ಆ ನೊರೆ ಕಡಿಮೆ ಆಗೋವರೆಗೂ ನೀವು ಸ್ಯಾರಿನ ಜಾಲಿಸ್ಬೇಕು. ನೋಡಿ ಈ ರೀತಿ ಒಂದು 5-6 ಸರ್ತಿ ಜಾಲಿಸಿದ್ರೆ ಆ ನೊರೆ ಎಲ್ಲ ಕಮ್ಮಿ ಆಗುತ್ತೆ. ಹಾಗಾಗಿನೇ ತುಂಬ ನೀವು ಸೋಪ್ ಕಾಯಿಗಳನ್ನು ಹಾಕಿ ಕುದಿಸ್ಬಿಟ್ಟು ಜಾಸ್ತಿ ಸೋಪ್ ಥರ ಮಾಡಿಬಿಟ್ರೆ ತುಂಬ ಸರಿ ಜಾಲಿಸ್ಬೇಕಾಗತ್ತೆ. ಹಾಗಾಗಿ ಒಂದು 8 ಸೋಪ್ ಕಾಯಿ ಹಾಕಿದ್ರೆ 2 ಸ್ಯಾರಿ ನಾವು ಆರಾಮಾಗಿ ವಾಶ್ ಮಾಡ್ಕೋಬೋದು. ನೋಡಿ ಇದೇ ರೀತಿ ನಾನು ಕಂಪ್ಲೀಟಾಗಿ ಒಂದು 5-6 ಸರ್ತಿ ಜಾಲಿಸಿದ್ಮೇಲೆ ಸ್ವಲ್ಪ ನೊರೆ ಕಡಿಮೆ ಆದಂಗೆ ಆಗುತ್ತಲ್ಲ, ಅಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ನೋಡಿ ಈ ಸ್ಯಾರಿನ ವಾಶ್ ಮಾಡುವಾಗ ತುಂಬ ರಫಾಗಿ ಮಾಡೋಕ್ಕೆ ಹೋಗಬೇಡಿ. ಉಜ್ಜುವಾಗ್ಲೂ ಅಷ್ಟೇ, ಈ ಜಾಲಿಸುವಾಗ್ಲೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ನಾವು ಜಾಲಿಸ್ಕೋಬೇಕಾಗತ್ತೆ. ಇದೇ ರೀತಿ ನಾನು ರೇಷ್ಮೆ ಸೀರೆಗಳನ್ನು ಮನೆಯಲ್ಲಿ ಹೇಗೆ ವಾಶ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸಿದ್ದೀನಿ. ಜೊತೆಗೆ ಸಿಲ್ಕ್ ಸ್ಯಾರಿಗಳನ್ನು ಡ್ರೈ ಕ್ಲೀನ್ ಕೊಟ್ಟರೆ ಹೇಗೆ ವಾಶ್ ಮಾಡ್ತಾರೋ ಅದೇ ರೀತಿ ನಾವು ಮನೆಯಲ್ಲಿ ಹೇಗೆ ಡ್ರೈ ಕ್ಲೀನ್ ಮಾಡ್ಕೊಳ್ಳೋದು, ಕಡಿಮೆ ಖರ್ಚಲ್ಲಿ ನೀವು ಸಾವಿರಾರು ರೂಪಾಯಿ ಕೊಟ್ಟು ಮಾಡ್ಕೋತೀರಲ್ಲ, ಅದು ಒಂದು 200-300 ರೂಪಾಯಿ ಒಳಗೆ ನಾವೇ ಮನೆಯಲ್ಲಿ ಮಾಡ್ಕೋಬೋದು. ಅದನ್ನು ಹೇಗೆ ಅಂತಲೂ ತೋರಿಸಿದ್ದೀನಿ. ಆ ವಿಡಿಯೋಗಳನ್ನು ಸಹ ನೋಡಿ, ಖಂಡಿತ ಯೂಸ್ ಆಗುತ್ತೆ. ನೋಡಿ ಇವಾಗ ನಾನು ಕಂಪ್ಲೀಟಾಗಿ ಒಂದು 5-6 ಸರ್ತಿ ಜಾಲಿಸಿದ ಮೇಲೆ ಸ್ವಲ್ಪ ನೊರೆ ಕಡಿಮೆ ಆದಂಗೆ ಆಯಿತು. ಈಗ ಇದನ್ನು ನೀರೆಲ್ಲ ಹಿಂಗದ ಮೇಲೆ ನೋಡಿ ಈ ರೀತಿ ಲೇಯರ್ ಆಗಿ ಒಣಗಾಕಿ. ಈ ರೀತಿ ತುಂಬ ಬಿಸಿಲಿರುವಾಗ ಹಾಕಬಾರ್ದು. ನೋಡಿ ನೆರಳಲ್ಲೇ ಇದನ್ನು ಈಸಿಯಾಗಿ ಒಣಗೋಗುತ್ತೆ. ನೋಡಿ ಬಾರ್ಡರ್ ಎಷ್ಟು ಶೈನಿಂಗ್ ಆಗಿದೆ ಅಂತ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಟ್ರೈ ಮಾಡಿ ನೋಡಿ ನೀವು ಸಹ. ತುಂಬ ಬಿಸಿಲಿರುವಾಗ ಹಾಕಬೇಡಿ, ನೆರಳಲ್ಲೇ ಹಾಕಿ ಒಣಗಿಸಿ. ಕಂಪ್ಲೀಟಾಗಿ ಒಣಗಿದ ಮೇಲೆ ಸ್ಯಾರಿನ ಐರನ್ ಮಾಡೋದು. ಖಂಡಿತ ಈ ಸ್ಯಾರಿನ ಐರನ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಸ್ವಲ್ಪ ಬಿಸಿ ಜಾಸ್ತಿ ಆದ್ರೂ ಖಂಡಿತ ಸುಟ್ಟೋಗ್ಬಿಡುತ್ತೆ ಸ್ಯಾರಿ. ತುಂಬ ಡೆಲಿಕೇಟ್ ಇರೋದ್ರಿಂದ ಸ್ಯಾರಿ ಬೇಗ ಹಾಳಾಗ್ಬಿಡುತ್ತೆ. ನಿಮಗೆ ಮನೆಯಲ್ಲಿ ಐರನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಐರನ್ ಮಾಡೋದಕ್ಕೆ ಶಾಪ್ಗೆ ಕೊಟ್ಬಿಡಿ. ಇಲ್ಲ ಅಂತಂದರೆ ಫುಲ್ಲು ಕಡಿಮೆ ಇಟ್ಕೊಳ್ಳಿ. ಎಷ್ಟು ಲಾಸ್ಟಲ್ಲಿ ಕಡಿಮೆ ಒಂದು ಇದಿರುತ್ತಲ್ಲ ಅಷ್ಟನ್ನು ಇಟ್ಕೊಂಡು ಈ ರೀತಿ ಉಲ್ಟಾ ಹಾಕ್ಕೋಬೇಕು ಸ್ಯಾರಿನ. ಅಂದರೆ ಮೇಲ್ಗಡೆ ಸ್ಯಾರಿ ಮೇಲ್ಗಡೆ ಏನು ಇದಿರುತ್ತಲ್ಲ ಸೀದಾ ಅದ್ರ ಮೇಲೆ ಐರನ್ ಮಾಡಬಾರ್ದು, ಉಲ್ಟಾ ಹಾಕ್ಕೊಂಡು ಈ ರೀತಿ ಐರನ್ ಮಾಡಬೇಕು. ನಿಮಗೇನಾದರೂ ಕಷ್ಟ ಆಗುತ್ತೆ ಅಂದರೆ ಒಂದು ವೈಟ್ ಕ್ಲಾತೋ ಅಥವಾ ಒಂದು ನ್ಯೂಸ್ ಪೇಪರ್ನೋ ಇಟ್ಕೊಂಡು ಐರನ್ ಮಾಡ್ಬೋದು. ಅಂದರೆ ಭಯ ಆಗುತ್ತೆ, ತುಂಬ ಕಾಸ್ಟ್ಲಿ ಇರುತ್ತಲ್ವ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿಗಳೆಲ್ಲ. ಹಾಗಾಗಿ ಸುಮ್ಮನೆ ನಾವು ಮನೆಯಲ್ಲಿ ಮಾಡೋಕ್ಕೆ ಹೋಗಿ ಹಾಳು ಮಾಡ್ಕೋಬಾರ್ದು. ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ. ಹಾಗಾಗಿ ತುಂಬ ನಿಧಾನಕ್ಕೆ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಕಡಿಮೆ ಒಂದು ಇದನ್ನು ಇಟ್ಕೊಳ್ಳಿ ಐರನ್ ಬಾಕ್ಸಲ್ಲಿ, ಫುಲ್ಲು ಕಡಿಮೆ ಇಟ್ಕೊಂಡು ಐರನ್ ಮಾಡಿ. ಹಾಗೆ ಉಲ್ಟಾನೇ ಮಾಡಿ. ವಾಶ್ ಮಾಡುವಾಗ ತುಂಬ ನೀವು ಸುಕ್ಕು ಮಾಡಿಬಿಟ್ರಿ ಅಂತಂದರೆ ತುಂಬ ಐರನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿನೇ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಹೇಗೆ ಫೋಲ್ಡ್ ಮಾಡಿರ್ತೀವೋ ಅದೇ ರೀತಿ ಜಾಲಿಸ್ಕೊಂಡು ಮಾಡಿದ್ರೆ ತುಂಬ ಸುಕ್ಕು ಸಹ ಆಗೋದಿಲ್ಲ. ಸ್ಯಾರಿ ಕಂಪ್ಲೀಟಾಗಿ ಐರನ್ ಮಾಡಿದ್ಮೇಲೆ ಫುಲ್ಲು ನೀಟಾಗಿ ಫೋಲ್ಡ್ ಮಾಡಬೇಕು. ಸ್ಯಾರಿನ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ನಾವು ಫೋಲ್ಡ್ ಮಾಡಿರೋದು ಅಷ್ಟೇ. ನೋಡಿ ನಾನು ಆವಾಗಲೇ ತೋರಿಸಿದ್ನಲ್ಲ ಮಾರ್ಕು, ಸ್ವಲ್ಪ ಲೈಟಾಗಿರುತ್ತೆ. ತುಂಬ ಕಂಪ್ಲೀಟಾಗಿ ಕಲೆ ಎಲ್ಲ ಹೋಗಿದೆ ಅಂತ ಹೇಳೋದಿಲ್ಲ, ಸ್ವಲ್ಪ ಕಲರ್ ಲೈಟ್ ಅಂತೂ ಆಗಿರುತ್ತೆ. ಅಂದರೆ ಹಳೇ ಕಲೆ ಹೋಗೋದು ತುಂಬ ಕಷ್ಟನೇ. ಸ್ಯಾರಿ ಮಾತ್ರ ನೋಡಿ ಶೈನಿಂಗಾಗಿ ಚೆನ್ನಾಗೇ ಇರುತ್ತೆ, ಏನು ಹಾಳಾಗೋದಿಲ್ಲ. ಈ ರೀತಿ ನೀವು ಸಹ ಸೆಲ್ಫ್ ಕಲರ್ ಇರೋವಂಥ ಮೈಸೂರು ಸಿಲ್ಕ್ ಸ್ಯಾರಿಗಳನ್ನ ಮನೆಯಲ್ಲಿನೇ ವಾಶ್ ಮಾಡಿಕೊಂಡು ಐರನ್ ಸಹ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.